ನಿಮ್ಮ ಮೇಲೆ ನಿಮಗೆ ನಿಮ್ಮ ಆತ್ಮವಿಶ್ವಾಸ ಇಲ್ಲ ಎಂದರೆ ಯಾರು ಏನು ಮಾಡುವುದಕ್ಕೂ ಕೂಡ ಆಗುವುದೇ ಇಲ್ಲ. ನಿಮಗೆ ನಿಮ್ಮ ಮೇಲೆ ಆತ್ಮವಿಶ್ವಾಸ ಬಲವಾಗಿ ಇದ್ದರೆ ಇಡೀ ಜಗತ್ತನ್ನೇ ನೀವು ಗೆಲ್ಲಬಹುದು. ಕೆಲವೊಮ್ಮೆ ನೀವು ಒಬ್ಬಂಟಿಯಾಗಿ ಕುಳಿತು ಈ ಪ್ರಶ್ನೆಗಳನ್ನು ನಿಮ್ಮಲ್ಲಿಯೇ ಕೇಳಿಕೊಂಡು ಇರಬಹುದು. ನಾನು ಇಲ್ಲದಿದ್ದರೆ ಯಾರಿಗೆ ಹೆಚ್ಚು ಪರಿಣಾಮ ಬೀರುತ್ತದೆ? ಮುಖ್ಯ ಇದ್ದವರಿಗಾಗಿ ಮಾತ್ರ ಬದುಕಿ, ಉಳಿದವರನ್ನ ಬಿಟ್ಟು ಬಿಡಿ. ಅವರ ಹಣೆಬರಹಕ್ಕೆ ಅವರೇ ಹೊಣೆಯಾಗಿ ಇರುತ್ತಾರೆ. ಒಬ್ಬ ವ್ಯಕ್ತಿಯು ಸಹಿಸಿಕೊಳ್ಳುವ ಸಾಮರ್ಥ್ಯ ಇರುವವರೆಗೆ ಮಾತ್ರ ಸಹಿಸಿಕೊಳ್ಳುತ್ತಾನೆ. ನಂತರ ಅವನು ಸಂಬಂಧಗಳನ್ನು ಅಥವಾ ತನ್ನ ಪ್ರೀತಿ ಪಾತ್ರರನ್ನು ಕೂಡ ಕಳೆದುಕೊಳ್ಳಬಹುದು. ಈ ಲೋಕಕ್ಕೆ ಯಾರೂ ಕೂಡ ನಮ್ಮ ಸ್ನೇಹಿತರು ಅಥವಾ ಶತ್ರು ಎಂದು ಬರುವುದೇ ಇಲ್ಲ. ನಮ್ಮ ನಡವಳಿಕೆ ಮತ್ತು ಮಾತುಗಳು ಅವರನ್ನು ನಮ್ಮ ಸ್ನೇಹಿತರನ್ನಾಗಿ ಅಥವಾ ಶತ್ರುಗಳನ್ನಾಗಿ ಮಾಡುತ್ತದೆ. ಹಾಗಾಗಿ ಮಾತನಾಡುವಂತಹ ಮಾತುಗಳು ಎಂದಿಗೂ ಕೂಡ ಚಂದವಾಗಿ ಇರಬೇಕು, ಕೇಳುವರಿಗೆ ಇಂಪಾಗಿ ಇರಬೇಕು. ಕಷ್ಟದ ಸಮಯದಲ್ಲಿ ದೇವರು ಏಕೆ ಸುಮ್ಮನೆ ಇದ್ದಾನೆ ಎಂದು ಯೋಚನೆಯನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಪಾಠವನ್ನು ಕಲಿಸಿರುವಂತಹ ಶಿಕ್ಷಕರು ಕೂಡ ಪರೀಕ್ಷೆಯ ಕೊಠಡಿಯಲ್ಲಿ ಸುಮ್ಮನೆ ಇರುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ಈ ಜೀವನದಲ್ಲಿ ಕೊನೆಯವರೆಗೂ ಕೂಡ ಜೊತೆಯಾಗಿ ಇರುವುದು ಕೇವಲ ಪತಿ ಪತ್ನಿಯರ ಸಂಬಂಧ ಅಷ್ಟೇ. ಯಾರಿಗಾಗಿಯೂ ಕೂಡ ಅಥವಾ ಯಾರಿಂದಲೂ ಕೂಡ ನಿನ್ನ ಜೊತೆ ಯಾರನ್ನೂ ಕೂಡ ದೂರ ಮಾಡಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ತಪ್ಪು ಮಾಡಿದವನಿಗೆ ಒಂದು ಅವಕಾಶವನ್ನು ಕೊಡು, ಸರಿಪಡಿಸಿಕೊಳ್ಳುತ್ತಾನೆ. ಆದರೆ ಮೋಸ ಮಾಡಿದವನಿಗೆ ಮಾತ್ರ ಅವಕಾಶವನ್ನು ಕೊಡುವುದಕ್ಕೆ ಹೋಗಬೇಡ. ಏಕೆಂದರೆ ಜೀವನದಲ್ಲಿ ಮರೆಯಲು ಆಗದೇ ಇರುವಂತಹ ಗಾಯವನ್ನು ಮಾಡುತ್ತಾನೆ. ನಿನಗೆ ಕೆಲಸ ಮಾಡುವ ಆಸಕ್ತಿ ಇದ್ದರೆ ಕೆಲಸವನ್ನು ಮಾಡು. ಬಹಳಷ್ಟು ಅವಕಾಶಗಳು ಇವೆ ಕೆಲಸಗಳಿಗೆ. ಆದರೆ ಶ್ರೇಷ್ಠತೆ ಕನಿಷ್ಠತೆ ಎನ್ನುವುದು ನಿನ್ನ ಮನಸ್ಸಿನಿಂದ ತೆಗೆದು ಹಾಕಿದರೆ ಮಾತ್ರ ಎಲ್ಲ ಕೆಲಸಗಳು ತನ್ನಿಂದ ತಾನೇ ನಿನಗೆ ದೊರೆಯುವುದು. ಈ ನಿನ್ನ ಕೆಟ್ಟ ಪರಿಸ್ಥಿತಿ ಖಂಡಿತವಾಗಿಯೂ ಕೂಡ ಮುಗಿದು ಹೋಗುತ್ತದೆ. ಕಾಯುವಂತಹ ತಾಳ್ಮೆ ನಿಮ್ಮಲ್ಲಿ ಇರಲಿ. ಒಳ್ಳೆಯ ದಿನಗಳಿಗಾಗಿ ಕಾಯುತ್ತಾ ಕೂರಬೇಡ, ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಹೋಗು. ಆಗ ಖಂಡಿತವಾಗಿಯೂ ಕೂಡ ನಿನ್ನ ಜೀವನದಲ್ಲಿ ಒಳ್ಳೆಯ ದಿನ ಎನ್ನುವುದು ಬಂದೇ ಬರುತ್ತದೆ. ಕೆಲವೊಮ್ಮೆ ಪರಿಸ್ಥಿತಿಗಳು ನಿಮ್ಮ ಕೈ ಮೀರಿ ಹೋದಾಗ ತಾಳ್ಮೆಯಿಂದ ಇರುವುದೇ ಒಳ್ಳೆಯದು. ಏಕೆಂದರೆ ಪರಿಸ್ಥಿತಿಗಳು ಬದಲಾಗದೆ ಹೋದರೂ ಕೂಡ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳಬಹುದು. ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಾವು ಮೌನವಾಗಿ ಇರುವುದರಿಂದಲೇ ಜೀವನದಲ್ಲಿ ಬರುವಂತಹ ಅದೆಂತಹ ದೊಡ್ಡ ಸಮಸ್ಯೆ ಆದರೂ ಕೂಡ ತನ್ನಿಂದ ತಾನೇ ಪರಿಹಾರ ಆಗುತ್ತದೆ. ಹಾಗಾಗಿ ಜೀವನದಲ್ಲಿ ತಾಳ್ಮೆಯಿಂದ ಇರಬೇಕಾಗಿರುವುದು ತುಂಬಾ ಮುಖ್ಯವಾದದ್ದು. ದೇವರನ್ನು ನಂಬಿ ಜೀವನವನ್ನು ಮಾಡಿ, ಮನುಷ್ಯರನ್ನು ನಂಬಿ ಅಲ್ಲವೇ ಅಲ್ಲ. ಏಕೆಂದರೆ ಮನುಷ್ಯನಿಗೆ ನಿಯತ್ತು ಎನ್ನುವುದೇ ಇಲ್ಲ. ಎಲ್ಲರೂ ಸ್ವಾರ್ಥಿಗಳೇ ಆಗಿದ್ದಾರೆ. ಆದರೆ ದೇವರನ್ನು ನಂಬಿದರೆ ಕಷ್ಟ ಕಾಲದಲ್ಲಿ ನಮ್ಮನ್ನು ಯಾವತ್ತಿಗೂ ಕೂಡ ದೇವರು ಕೈ ಬಿಡುವುದಿಲ್ಲ. ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿ ಆಗಬೇಕು ಅಂದರೆ ನೀವು ಜ್ಞಾನ ಮತ್ತು ಶಿಸ್ತನ್ನು ಬೆಳೆಸಿಕೊಳ್ಳಬೇಕು. ಜ್ಞಾನ ಮತ್ತು ಶಿಸ್ತುಗಳು ನಿಮ್ಮನ್ನು ಅನವಶ್ಯಕವಾಗಿರುವಂತಹ ಸಮಸ್ಯೆಗಳಿಂದ ರಕ್ಷಣೆಯನ್ನು ಕೊಡುತ್ತದೆ. ಪ್ರಯತ್ನವೇ ಪಡದೆ ದೇವರನ್ನ ದೂರುವ ಬದಲು ಯಾರ ನಿರೀಕ್ಷೆಯೂ ಕೂಡ ಇಲ್ಲದೆ ದೇವರನ್ನು ನಂಬಿ ನಿನ್ನ ಪ್ರಯತ್ನವು ನೀನು ಮಾಡು. ಆ ದೇವರು ನೀನು ಕೇಳದೆಯೇ ಎಲ್ಲವನ್ನೂ ಕೂಡ ಕರುಣಿಸುತ್ತಾನೆ ಎನ್ನುವುದನ್ನು ಮರೆಯಲೇಬೇಡ. ವಿದ್ಯಾಭ್ಯಾಸ ಇದೆ ಎಂದು ಅಹಂಕಾರವನ್ನು ಪಡುವುದಕ್ಕೆ ಹೋಗಬೇಡ. ವಿದ್ಯಾಭ್ಯಾಸ ಇಲ್ಲ ಎಂದು ಬೇಜಾರಾಗುವುದಕ್ಕೂ ಕೂಡ ಹೋಗಬೇಡ. ವಿದ್ಯಾಭ್ಯಾಸ ಇದ್ದರೂ ಕೂಡ ಇಲ್ಲದೆ ಇದ್ದರೂ ಕೂಡ ಸಂಸ್ಕಾರ ಒಂದು ಇದ್ದರೆ ಸಾಕು. ಜೀವನದಲ್ಲಿ ಒಂದಲ್ಲ ಒಂದು ದಿನ ಮೇಲೆ ಬಂದೇ ಬರುತ್ತೀಯ. ನಿನ್ನ ಜೀವನದ ನಿರ್ಧಾರಗಳು ನಿನ್ನ ಕೈಯಲ್ಲಿಯೇ ಇರಲಿ. ಬೇರೆಯವರ ಕೈಗಳಿಗೆ ಕೊಡುವುದಕ್ಕೆ ಹೋಗಬೇಡ. ನಿನ್ನ ಇಡೀ ಜೀವನವೇ ಹಾಳಾಗಿ ಬಿಡಬಹುದು. ಹಾಗಾಗಿ ನಿನ್ನ ಪ್ರತಿಯೊಂದು ಜೀವನದ ನಿರ್ಧಾರಗಳನ್ನು ನೀನೇ ತೆಗೆದುಕೊಳ್ಳುವಂಥವನಾಗಬೇಕು. ದುಡುಕುವುದು ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ಬೇಡವೇ ಬೇಡ. ಸಮಯ ಯಾವಾಗಲೂ ಕೂಡ ಒಂದೇ ರೀತಿಯಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಮೆರೆದವರೆಲ್ಲರೂ ಕೂಡ ಮಣ್ಣಾಗಲೇಬೇಕು. ತಾಳ್ಮೆಯಿಂದ ಇರುವುದನ್ನು ಕಲಿತುಕೋ. ನೀನು ಅನುಭವಿಸಿರುವಂತಹ ಕಷ್ಟ, ನೋವಿನ ದಿನಗಳು ಮತ್ತು ಕಣ್ಣೀರು ಜೀವನದ ಪಾಠವನ್ನು ಕಲಿಸುತ್ತದೆ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ನಂಬಿಕೆಯಿಂದ ಜೀವನವನ್ನು ಮಾಡು. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನೀನು ನಂಬಿರುವಂತಹ ಶ್ರೀಕೃಷ್ಣ ಪರಮಾತ್ಮ ಎಂದಿಗೂ ಕೂಡ ನಿನ್ನ ಕೈಯನ್ನು ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ಸಂತೋಷ ಎನ್ನುವುದು ನಮ್ಮದೇ ಆಗಿರುವಂತಹ ಮನಸ್ಥಿತಿ.
ಅದು ಹೊರಗಿನ ಪ್ರಪಂಚದೊಂದಿಗೆ ಯಾವುದೇ ರೀತಿಯಾಗಿರುವಂತಹ ನಿಕಟವಾಗಿರುವಂತಹ ಸಂಬಂಧವನ್ನು ಹೊಂದಿಲ್ಲ. ಆಸೆ ನಮ್ಮದಾದರೂ ಕೂಡ ಆಯಸ್ಸು ದೇವರದ್ದು. ಕೊಟ್ಟಾಗ ಸ್ವೀಕರಿಸಬೇಕು, ಕಿತ್ತುಕೊಂಡಾಗ ಯಾರಿಗೂ ಕೂಡ ಹೇಳದೆಯೇ ಹೊರಟು ಹೋಗಬೇಕು. ಅಷ್ಟೇ ಈ ಜೀವನ. ಬೇರೆಯವರ ಪಾಪದ ಬಗ್ಗೆ ಮಾತನಾಡಿಕೊಂಡರೆ ಮತ್ತು ನಾವು ಆಡಿರುವಂತಹ ಮಾತುಗಳು ಸುಳ್ಳಾಗಿ ಇದ್ದರೆ ಆ ಪಾಪದ ಫಲ ಎನ್ನುವುದು ಸಂಪೂರ್ಣವಾಗಿ ನಮಗೆಯೇ ದಕ್ಕುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನೀನು ಎಲ್ಲರಿಗಿಂತಲೂ ಕೂಡ ಹೆಚ್ಚು ಕಷ್ಟ ನೋವನ್ನು ಅನುಭವಿಸುತ್ತಿದ್ದೀಯಾ ಎಂದು ನಿನ್ನ ಜೀವನದಲ್ಲಿ ನೀನು ದುಃಖಕ್ಕೆ ಒಳಗಾಗುವುದಕ್ಕೆ ಹೋಗಬೇಡ. ಮುಂದೆ ತುಂಬ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತದೆ ಎಂದು ಅರ್ಥ ಮಾಡಿಕೋ. ಸಾಧ್ಯವಾದರೆ ಓಡು, ಆಗಲಿಲ್ಲವಾದರೆ ನಡೆ. ಅದು ಕೂಡ ಸಾಧ್ಯವಾಗದೇ ಇದ್ದರೆ ಉರುಳಿಕೊಂಡಾದರೂ ಕೂಡ ಹೋಗು, ಆದರೆ ಕದಲದೆ ಒಂದೇ ಕಡೆ ಬಿದ್ದಿರಬೇಡ. ಮನೆಯಿಂದ ತೆಗೆದುಕೊಂಡು ಹೋದ ಬಾಳೆಹಣ್ಣು ಬರೀ ಬಾಳೆಹಣ್ಣು ಆಗಿತ್ತು. ಆದರೆ ಅದೇ ಹಣ್ಣು ದೇವರ ಗುಡಿಯೊಳಗೆ ಇಟ್ಟು ಹೊರ ತಂದಾಗ ಪ್ರಸಾದವಾಯಿತು. ಹಣ್ಣು ಬದಲಾಗಲಿಲ್ಲ, ನೋಡುವಂತಹ ಕಣ್ಣು ಬದಲಾಯಿತು. ದೃಷ್ಟಿ ಸರಿ ಇದ್ದರೆ ಸೃಷ್ಟಿಯೂ ಕೂಡ ಸರಿ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಯಾರೇ ನಿನ್ನನ್ನು ಅವಮಾನಿಸಲಿ ಕಣ್ಣೀರನ್ನು ಇಡುವುದಕ್ಕೆ ಹೋಗಬೇಡ, ತಾಳ್ಮೆಯಿಂದ ಇರು. ಏಕೆಂದರೆ ಸಮಯ ಎನ್ನುವುದು ಬಂದೇ ಬರುತ್ತದೆ. ಅವಮಾನ ಮಾಡಿದವರೇ ಮುಂದೊಂದು ದಿನ ನಿನ್ನನ್ನು ಕರೆದು ಸನ್ಮಾನವನ್ನು ಮಾಡುವಂತಹ ಸಮಯವೂ ಕೂಡ ಬಂದೇ ಬರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡ. ಒಂದು ನೊಂದ ಜೀವಕ್ಕೆ ಧೈರ್ಯ, ನಂಬಿಕೆ ಮತ್ತು ದೇವರು ಇವುಗಳು ಮಾತ್ರ ಶಕ್ತಿಯನ್ನು ಕೊಡುವುದಕ್ಕೆ ಸಾಧ್ಯ. ಭಗವಂತನನ್ನು ನಂಬಿ ಸಾಕು. ಅದೆಷ್ಟೇ ಕೆಟ್ಟದ್ದಾಗಲಿ, ಎಷ್ಟೇ ಕಷ್ಟಗಳೇ ಬರಲಿ, ನಿಮ್ಮನ್ನು ಒಂದು ದಡ ಸೇರಿಸಿಯೇ ಸೇರಿಸುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ನೀವು ಸಂತೋಷವಾಗಿ ಇರಲು ಬಯಸಿದರೆ ಮೊದಲು ನಿಮ್ಮ ಹೃದಯಕ್ಕೆ ನಿರಾಶೆಗಳನ್ನು ಸ್ವೀಕರಿಸುವುದನ್ನು ಕಲಿಸಿ. ಅದು ನಿಮ್ಮ ಪ್ರೀತಿ ಪಾತ್ರರಿಂದಲೂ ಸಹ ಆಗಿರಬಹುದು. ಒಮ್ಮೆ ಜೀವನದಲ್ಲಿ ಯೋಚನೆಗಳನ್ನು ಮಾಡಿ ನೋಡಿ. ಎಲ್ಲರ ಜೊತೆಯಲ್ಲಿಯೇ ಇರಿ, ಎಲ್ಲರಂತೆ ನಗು ನಗುತ್ತಾ ಇರಿ. ಅಷ್ಟು ಬಿಟ್ಟರೆ ಎಲ್ಲರೂ ಕೂಡ ನಮ್ಮವರೇ ಎಂದು ಹೆಮ್ಮೆಯನ್ನು ಪಡುವುದಕ್ಕೆ ಹೋಗಬೇಡಿ. ನಟನೆಯಿಂದ ಕೂಡಿರುವಂತಹ ಮನುಷ್ಯನ ಪ್ರೇಮವಿದು ವಿಷಕ್ಕಿಂತಲೂ ಕೂಡ ಅಪಾಯಕಾರಿ ಎನ್ನುವುದನ್ನು ಮರೆಯಲೇಬೇಡಿ. ಆಸೆ ನಮ್ಮದಾದರೂ ಕೂಡ ಆಯಸ್ಸು ದೇವರದ್ದು. ಕೊಟ್ಟಾಗ ಸ್ವೀಕರಿಸಬೇಕು, ಕಿತ್ತುಕೊಂಡಾಗ ಯಾರಿಗೂ ಕೂಡ ಹೇಳದೆಯೇ ಹೊರಟು ಹೋಗಬೇಕು. ಇದೇ ಜೀವನ. ಪ್ರತಿಯೊಂದು ಕತ್ತಲೆಯ ಮನೆಗೂ ಕೂಡ ಬೆಳಕಿನ ದಾರಿಗಾಗಿ ಒಂದಲ್ಲ ಒಂದು ಕಿಟಕಿ ಎನ್ನುವುದು ಇದ್ದೇ ಇರುತ್ತದೆ. ಅದೇ ರೀತಿಯಲ್ಲಿ ನಮ್ಮ ಕಷ್ಟದ ಜೀವನದಲ್ಲಿಯೂ ಕೂಡ ಸುಖದ ದಾರಿಗಾಗಿ ಒಂದಲ್ಲ ಒಂದು ದಾರಿ ಇದ್ದೇ ಇರುತ್ತದೆ. ತಾಳ್ಮೆಯನ್ನು ತೆಗೆದುಕೊಂಡು ಹುಡುಕಿದಾಗ ಆ ದಾರಿ ನಮಗೆ ಗೋಚರವಾಗುವುದು. ಒಂದನೆಯದು ಸುಖ ದುಃಖ ಎರಡೂ ಕೂಡ ಭಗವಂತನ ಸೂತ್ರದಲ್ಲಿ ಇದೆ. ಬದುಕು ಬಲಿಯಾಗಲು ಬಿಡಬೇಡ. ನಿರಂತರವಾಗಿರುವಂತಹ ಪ್ರಯತ್ನವನ್ನು ಪಡು. ಖಂಡಿತವಾಗಿಯೂ ಕೂಡ ನಿನ್ನ ಎಲ್ಲ ದುಃಖಕ್ಕೆ ಸುಖದ ಒಂದು ಸಂತೋಷದ ಒಂದು ಸಮಯ ಎನ್ನುವುದು ಬಂದೇ ಬರುತ್ತದೆ. ನಿನ್ನ ಪಾಲಿನದ್ದು ಏನೇ ಇದ್ದರೂ ಕೂಡ ಅದನ್ನು ಅನುಭವಿಸಲೇಬೇಕು. ಅದು ಸುಖವಾಗಿದ್ದರೂ ಕೂಡ ಪರವಾಗಿಲ್ಲ, ದುಃಖವಾಗಿದ್ದರೂ ಕೂಡ ಪರವಾಗಿಲ್ಲ. ನಿನ್ನ ಹಣೆಯಲ್ಲಿ ಏನಿರುತ್ತದೆಯೋ ಅದೇ ಆಗುವುದು. ಅದೃಷ್ಟದಿಂದ ಬಂದಿದ್ದು ಅಹಂಕಾರವನ್ನು ಕೊಡುತ್ತದೆ. ಬುದ್ಧಿ ಉಪಯೋಗಿಸಿ ಸಂಪಾದಿಸಿದ್ದು ಸಂತೋಷವನ್ನು ಕೊಡುತ್ತದೆ. ಕಷ್ಟಪಟ್ಟು ಸಂಪಾದಿಸಿದ್ದು ಸಂತೃಪ್ತಿಯನ್ನು ಕೊಡುತ್ತದೆ. ಜೀವನದಲ್ಲಿ ಕಷ್ಟಪಟ್ಟು ಸಂಪಾದನೆಯನ್ನು ಮಾಡಿ ಜೀವನದಲ್ಲಿ ತೃಪ್ತಿಕರವಾಗಿರುವಂತಹ ಜೀವನ ಶೈಲಿಯನ್ನು ನಡೆಸಬೇಕಾಗಿರುವುದು ತುಂಬಾ ಮಹತ್ವವಾದದ್ದು. ತಾವರೆ ಕೆಸರಲ್ಲಿ ಹುಟ್ಟಿದರೂ ಕೂಡ ಭಕ್ತರು ದೇವರ ಪಾದಕ್ಕೆ ಅರ್ಪಿಸುತ್ತಾರೆ. ಪಾಪಸು ಕಳ್ಳಿ ಹೂ ಬೆಟ್ಟದ ಮೇಲೆ ಸ್ವಚ್ಛ ಜಾಗದಲ್ಲಿ ಹುಟ್ಟಿದರೂ ಕೂಡ ಅದನ್ನು ಯಾರೂ ಕೂಡ ಉಪಯೋಗಿಸುವುದಕ್ಕೆ ಹೋಗುವುದೇ ಇಲ್ಲ. ಇದರ ಅರ್ಥ ಹುಟ್ಟು ಮುಖ್ಯವಾಗಿ ಇರುವುದಿಲ್ಲ, ನಾವು ಬದುಕುವಂತಹ ರೀತಿ ಮುಖ್ಯವಾಗಿ ಇರುತ್ತದೆ. ಎಂದಿಗೂ ಕೂಡ ಜೀವನದಲ್ಲಿ ಕಣ್ಣೀರನ್ನು ಇಡುವುದಕ್ಕೆ ಹೋಗಬೇಡ. ಜೀವನದಲ್ಲಿ ಎಲ್ಲವೂ ಕೂಡ ಕ್ಷಣಿಕ ಎಂದು ಬದುಕು. ಏಕೆಂದರೆ ಕಾಲಚಕ್ರ ತಿರುಗುತ್ತಿದೆ, ಎಲ್ಲವೂ ಕೂಡ ಬದಲಾಗಿಯೇ ಆಗುತ್ತದೆ. ಯಾವ ಸಮಯದಲ್ಲಿ ಸಮಸ್ಯೆಗಳು ಹುಟ್ಟುತ್ತವೆಯೋ ಅದೇ ಸಮಯದಲ್ಲಿ ಅದಕ್ಕೆ ಪರಿಹಾರವೂ ಕೂಡ ಹುಟ್ಟಿರುತ್ತದೆ. ತಾಳ್ಮೆಯಿರಲಿ. ಎಲ್ಲರೊಂದಿಗೆ ಬೆರೆತು ಬೇಸರವಾಗಿ ಇದ್ದರೆ ಎಲ್ಲ ನಿರೀಕ್ಷೆ ವ್ಯಾಮೋಹಗಳನ್ನು ತೊರೆದು ಒಂದು ಬಾರಿ ನನ್ನೊಂದಿಗೆ ಬೆರೆತು ನೋಡು ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಬೇರೊಬ್ಬರ ಪಾಪದ ಬಗ್ಗೆ ಮಾತನಾಡಿದರೆ ಮತ್ತು ನೀವು ಆಡಿರುವಂತಹ ಮಾತುಗಳು ಸುಳ್ಳಾಗಿ ಇದ್ದರೆ ಆ ಪಾಪದ ಫಲ ಎನ್ನುವುದು ಸಂಪೂರ್ಣವಾಗಿ ನಿಮ್ಮ ಖಾತೆಗೆ ಜಮವಾಗುವುದು. ಹಾಗಾಗಿ ಇತರರ ಬಗ್ಗೆ ಇಲ್ಲ ಸಲ್ಲದ ರೀತಿಯಲ್ಲಿ ಮಾತನಾಡುವುದಕ್ಕೆ ಹೋಗಲೇಬೇಡ. ಅದು ಎಂದಿಗೂ ಕೂಡ ನಿಮಗೆ ಒಳ್ಳೆಯದನ್ನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ.
ಪ್ರಾರ್ಥನೆ ಫಲಿಸುತ್ತದೆ ಅನ್ನುವುದು ಎಷ್ಟು ಮುಖ್ಯವೋ, ಎಷ್ಟು ಸತ್ಯವೋ, ಶಾಪವು ಕೂಡ ಫಲಿಸುತ್ತದೆ ಅನ್ನುವುದು ಕೂಡ ಅಷ್ಟೇ ಸತ್ಯ. ದಯವಿಟ್ಟು ಯಾರಿಗೂ ಕೂಡ ನೋವನ್ನು ನೀಡುವ ಮುನ್ನ ಒಂದೇ ಒಂದು ಸಾರಿ ಈ ನೋವಿನ ಬಗ್ಗೆ ಯೋಚನೆಗಳನ್ನು ಮಾಡಿ. ಸೌಂದರ್ಯದ ಬಗ್ಗೆ ಕನಸು ಕಾಣಬೇಡಿ, ಅದು ನಿಮ್ಮ ಬದುಕನ್ನು ಹಾಳು ಮಾಡುತ್ತದೆ. ಬದುಕಿನ ಬಗ್ಗೆ ಕನಸು ಕಾಣಿ, ಅದು ನಿಮ್ಮ ಜೀವನದಲ್ಲಿ ಸೌಂದರ್ಯವನ್ನು ತರಿಸುತ್ತದೆ. ಖಂಡಿತವಾಗಿಯೂ ಕೂಡ ನೀವು ಅಂದುಕೊಂಡಂತಹದ್ದೆಲ್ಲವೂ ಕೂಡ ಈಡೇರುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆ ಇಡುವುದನ್ನು ಮೊದಲು ಕಲಿತುಕೊಳ್ಳಿ, ಪಾಲಿಸಿ ನೋಡಿ. ಕೆಟ್ಟ ಘಟನೆ ಎನ್ನುವುದು ನಡೆಯುತ್ತಿದೆ ಎಂದು ಜೀವನದ ಪುಸ್ತಕವನ್ನೇ ಮುಚ್ಚುವುದಕ್ಕೆ ಹೋಗಬೇಡಿ. ಕೂಡಲೇ ಪುಟವನ್ನು ತಿರುಗಿಸಿ ಹೊಸ ಅಧ್ಯಾಯವನ್ನು ಶುರು ಮಾಡಿ. ಖಂಡಿತವಾಗಿಯೂ ಕೂಡ ಒಳ್ಳೆಯ ದಿನ ಎನ್ನುವುದು ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ. ನಿಮ್ಮನ್ನು ಬೇಕಂತಲೇ ಕೆಣಕುವಂತಹ ಕೆಟ್ಟ ವ್ಯಕ್ತಿಗಳಿಗೆ ನಿಮ್ಮ ಉತ್ತರ ಎನ್ನುವುದು ಕೋಪವಾಗಿ ಇರಬಾರದು, ಶಾಪವಾಗಿ ಇರಬೇಕು. ಹೆದರುವುದಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರ ಬದುಕಿನಲ್ಲಿಯೂ ಕೂಡ ಸಮಯ ಬದಲಾಗುತ್ತಲೇ ಇರುತ್ತದೆ. ನಿನ್ನ ಜೀವನದಲ್ಲಿ ನೋವು ಕೊಟ್ಟು ಆಟ ಆಡಿದಂತಹ ಪಾಪಿಗಳಿಗೂ ಕೂಡ ಕೊನೆಗಾಲ ಎನ್ನುವುದು ಇದ್ದೇ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನಂಬಿಕೆ, ತಾಳ್ಮೆ ಇರಲಿ. ಆತುರದ ಒಂದು ನಿರ್ಧಾರ ಬದುಕನ್ನು ಬೆಂಕಿಗೆ ತಳ್ಳುತ್ತದೆ. ಅರಿತು ಮಾಡುವಂತಹ ನಿರ್ಧಾರ ಬದುಕಿಗೆ ಬೆಳಕನ್ನು ತೋರಿಸುತ್ತದೆ. ನಂಬಿಕೆ, ತಾಳ್ಮೆ ನಿಮ್ಮಲ್ಲಿ ಇದ್ದರೆ ಅದರ ಫಲ ಮುಂದೊಂದು ದಿನ ಖಂಡಿತವಾಗಿಯೂ ಕೂಡ ಸಿಹಿಯಾಗಿಯೇ ಸಿಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಎಲ್ಲವೂ ನಾಟಕ. ಜನರು ನಿನ್ನ ಮುಂದೆ ಒಂದು ರೀತಿಯಾಗಿ ಇದ್ದರೆ ನಿನ್ನ ಬೆನ್ನ ಹಿಂದೆ ಬೇರೆಯದ್ದೇ ರೀತಿಯಾಗಿರುವಂತಹ ಕುತಂತ್ರವನ್ನು ಮಾಡುತ್ತಿರುತ್ತಾರೆ. ಯಾರನ್ನೂ ಕೂಡ ಸುಲಭವಾಗಿ ನಂಬುವುದಕ್ಕೆ ಹೋಗಬೇಡಿ, ಏಕೆಂದರೆ ಮೋಸ ಮಾಡುವವರಿಗೆ ನಿನ್ನಂತಹ ಮುಗ್ಧರೇ ಬೇಕಾಗುತ್ತಾರೆ, ನಿನ್ನಂತಹ ಮುಗ್ಧರೇ ಬಲಿಯಾಗುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ಕನ್ನಡಿ ಚೂರಾದರೂ ಕೂಡ ತನ್ನ ಪ್ರತಿಬಿಂಬಿಸುವಂತಹ ಶಕ್ತಿಯನ್ನು ಎಂದಿಗೂ ಕೂಡ ಅದು ಕಳೆದುಕೊಳ್ಳುವುದಿಲ್ಲ. ಎಷ್ಟೇ ಕಷ್ಟಗಳು ಇದ್ದರೂ ಕೂಡ ನಮ್ಮತನವನ್ನು ನಾವು ಬಿಟ್ಟು ಕೊಡುವುದಕ್ಕೆ ಹೋಗಲೇಬಾರದು. ಸಹನೆ ಒಂದು ಜೀವನದಲ್ಲಿ ಇದ್ದರೆ ಏನು ಬೇಕಾದರೂ ಕೂಡ ಸಾಧನೆಯನ್ನು ಮಾಡಿ ತೋರಿಸಬಹುದು. ಸಹನೆ ಇದ್ದರೆ ಸಮಯವೂ ಕೂಡ ಸಹಕರಿಸುತ್ತದೆ. ಸಹನೆ ಕಳೆದುಕೊಂಡರೆ ಸಮಯವೇ ಸಮಸ್ಯೆಗಳನ್ನು ರವಾನಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಇತರರು ಬಯಸಿದಂತೆ ನೀನಾಗಬೇಡ. ನಿನ್ನ ವ್ಯಕ್ತಿತ್ವ ನಿನ್ನ ಆಸ್ತಿ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ನೀನು ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡ. ಜೀವನದ 3 ಸೂತ್ರಗಳನ್ನು ನೀನು ಜೀವನದಲ್ಲಿ ಅಳವಡಿಸಿಕೊಂಡು ನಿನ್ನ ಜೀವನವನ್ನು ನೀನು ನಿರ್ವಹಿಸುವುದನ್ನು ಕಲಿತುಕೊಳ್ಳಬೇಕು. ಸಂತೋಷದಲ್ಲಿ ಮಾತನ್ನು ಎಂದಿಗೂ ಕೂಡ ಕೊಡುವುದಕ್ಕೆ ಹೋಗಲೇಬೇಡಿ, ಏಕೆಂದರೆ ನೀವು ಸಂತೋಷದಲ್ಲಿ ಮಾತನ್ನು ಆ ಕ್ಷಣದಲ್ಲಿ ಮಾತ್ರ ಕೊಡಬಹುದು, ಆದರೆ ಅದನ್ನು ನಿರ್ವಹಿಸುವುದಕ್ಕೆ ತುಂಬಾ ಕಷ್ಟಪಡಬೇಕಾಗುತ್ತದೆ. ಇನ್ನು 2ನೆಯದು, ಕೋಪದಲ್ಲಿ ಉತ್ತರವನ್ನು ಕೊಡುವುದಕ್ಕೆ ಹೋಗಲೇಬೇಡಿ, ಏಕೆಂದರೆ ಕೋಪದಲ್ಲಿ ಉತ್ತರವನ್ನು ಕೊಡುವುದಕ್ಕೆ ಹೋದಾಗ ನಿಮ್ಮ ಸಂಬಂಧ ಎನ್ನುವುದು ಹಾಳಾಗಿ ಬಿಡಬಹುದು. ಹಾಗೂ ದುಃಖದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ, ಏಕೆಂದರೆ ಆ ನಿರ್ಧಾರಗಳು ನಿಮ್ಮ ಜೀವನಕ್ಕೆ ಕುತ್ತನ್ನು ತಂದು ಒಡ್ಡಬಹುದು. ಹಾಗಾಗಿ ಈ 3 ರೀತಿಯ ಸೂತ್ರಗಳನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅಂದಾಗ ಮಾತ್ರ ನೀವು ಬದುಕಿನಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯವಾಗುವುದು. ದುಷ್ಟರಿಗೆ ನೊಂದವರನ್ನು ನೋಯಿಸಲು ಕೆಲವು ಕ್ಷಣ ಸಾಕು, ಆದರೆ ಅವರ ಕಣ್ಣೀರಿನ ಶಾಪದಿಂದಲೇ ತಪ್ಪಿಸಿಕೊಳ್ಳಲು ಜನ್ಮಗಳೇ ಸಾಲದು. ಎಚ್ಚರಿಕೆಯನ್ನು ಮಾಡಿ ಕರ್ಮಗಳನ್ನು ಮಾಡಿ, ಏಕೆಂದರೆ ದೇವರೇ ನಿಮಗೆ ಕ್ಷಮಿಸಿದರೂ ಕೂಡ ನೀವು ಮಾಡಿರುವಂತಹ ಕರ್ಮ ನಿಮ್ಮನ್ನು ಕ್ಷಮಿಸುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಯಾವಾಗ ಮಾತಿನ ಮಹತ್ವ ಎನ್ನುವುದು ಕಡಿಮೆ ಆಗುತ್ತಾ ಹೋಗುತ್ತದೆಯೋ ಆಗ ನಾವು ಮೌನವಾಗಿ ಇರುವುದು ಉತ್ತಮ. ಮೌನಕ್ಕಿಂತ ನೇರವಾಗಿರುವಂತಹ ಉತ್ತರ ಮತ್ತೊಂದು ಇರುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಜೀವನದಲ್ಲಿ ಯಾವಾಗಲೂ ಕೂಡ ಯಾವುದು ಕೂಡ ಶಾಶ್ವತ ಅಲ್ಲ ಎನ್ನುವುದನ್ನು ಅರಿತು ಜೀವನವನ್ನು ನಿರ್ವಹಿಸುವುದನ್ನು ಕಲಿತುಕೊಳ್ಳಬೇಕು. ಪ್ರಸ್ತುತ ನೀವು ಸಿರಿವಂತಿಕೆಯಿಂದ ಬಾಳುತ್ತಾ ಇದ್ದರೆ ಭವಿಷ್ಯವೂ ಕೂಡ ಅದೇ ರೀತಿಯಾಗಿ ಇರುತ್ತದೆ ಎನ್ನುವುದನ್ನು ಯಾರೂ ಕೂಡ ಊಹೆ ಮಾಡುವುದಕ್ಕೂ ಸಾಧ್ಯವಾಗುವುದಿಲ್ಲ. ಅಂತೆಯೇ ಜೀವನದಲ್ಲಿ ಕಷ್ಟವಿದ್ದರೆ ಭವಿಷ್ಯದಲ್ಲಿ ಅದೇ ಕಷ್ಟ ಮುಂದುವರಿಯುತ್ತದೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸುವಂತಹ ಭಾವನೆಯನ್ನು ಬೆಳೆಸಿಕೊಳ್ಳಬೇಕು. ಇರುವುದರಲ್ಲಿಯೇ ಮನುಷ್ಯನಾದವನು ತೃಪ್ತಿಯನ್ನು ಕಂಡುಕೊಂಡಾಗ ಮಾತ್ರ ಜೀವನದಲ್ಲಿ ನೆಮ್ಮದಿಯ ಕ್ಷಣಗಳನ್ನು ನೋಡುವುದಕ್ಕೆ ಸಾಧ್ಯವಾಗುವುದು. ಸತ್ಯದ ದಾರಿಯಲ್ಲಿ ಹೋಗು. ನೀನು ನಡೆಯುವಾಗ ಪಾತಾಳಕ್ಕೆ ಬಿದ್ದರೂ ಕೂಡ ನಿನ್ನನ್ನು ಮೇಲೆ ಎತ್ತುವುದಕ್ಕೆ ನಾನು ಬಂದೇ ಬರುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಎಲ್ಲರ ಜೊತೆಯಲ್ಲಿಯೂ ಕೂಡ ಇರು, ಎಲ್ಲರಂತೆ ನಗುನಗುತ್ತಾ ಇರು.
ಅಷ್ಟು ಬಿಟ್ಟರೆ ಎಲ್ಲರೂ ಕೂಡ ನಮ್ಮವರೇ ಎಂದು ಹೆಮ್ಮೆಯನ್ನ ಪಡುವುದಕ್ಕೆ ಹೋಗಬೇಡ. ಏಕೆಂದರೆ ನಟನೆಯಿಂದ ಕೂಡಿರುವಂತಹ ಮನುಷ್ಯನ ಪ್ರೇಮವಿದು ವಿಷಕ್ಕಿಂತಲೂ ಕೂಡ ಅಪಾಯಕಾರಿ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಮರೆಯುವುದಕ್ಕೆ ಹೋಗಲೇಬೇಡ. ಅದೃಷ್ಟದಿಂದ ಬಂದಿದ್ದು ಅಹಂಕಾರವನ್ನು ನಮ್ಮ ಜೀವನದಲ್ಲಿ ಒಡ್ಡಬಹುದು. ಬುದ್ಧಿ ಉಪಯೋಗಿಸಿ ಸಂಪಾದಿಸಿದ್ದು ಸಂತೋಷವನ್ನು ಕೊಡುತ್ತದೆ. ಕಷ್ಟಪಟ್ಟು ಸಂಪಾದಿಸಿದ್ದು ಸಂತೃಪ್ತಿಯನ್ನು ಕೊಡುತ್ತದೆ. ಯಾವಾಗಲೂ ಕೂಡ ಜೀವನದಲ್ಲಿ ಕಷ್ಟಪಟ್ಟು ಸಂಪಾದನೆಯನ್ನು ಮಾಡುವುದನ್ನು ಕಲಿತುಕೊಳ್ಳಬೇಕು. ಜೀವನದಲ್ಲಿ ನಾವು ತಿನ್ನುವಂತಹ ಪ್ರತಿಯೊಂದು ಅನ್ನದ ಅಗಳು ಕೂಡ ನಾವು ಕಷ್ಟಪಟ್ಟು ನಮ್ಮ ಬೆವರಿನ ಹನಿಯಿಂದ ಸುರಿಸಿ ದುಡಿದಿರುವಂತಹ ಅನ್ನದ ಅಗಳು ಆಗಿರಬೇಕು. ಅಂದಾಗ ಮಾತ್ರ ಜೀವನದಲ್ಲಿ ಸಂತೃಪ್ತಿಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿ ಆಗಬೇಕು ಅಂದರೆ ನೀವು ನಿಮ್ಮ ಜ್ಞಾನ ಮತ್ತು ಶಿಸ್ತನ್ನು ಬೆಳೆಸಿಕೊಳ್ಳಲೇಬೇಕು. ಜ್ಞಾನ ಮತ್ತು ಶಿಸ್ತುಗಳು ನಿಮ್ಮನ್ನು ಅನವಶ್ಯಕವಾಗಿರುವಂತಹ ಜೀವನದಲ್ಲಿ ಉದ್ಭವ ಆಗುವಂತಹ ಸಮಸ್ಯೆಗಳಿಂದ ದೂರನೇ ಇಡುತ್ತದೆ. ಹಾಗಾಗಿ ಜೀವನದಲ್ಲಿ ಜ್ಞಾನವನ್ನು ಸಂಪಾದಿಸಿಕೊಳ್ಳಿ. ಏಕೆಂದರೆ ಜ್ಞಾನ ಎನ್ನುವುದು ಯಾರೂ ಕೂಡ ಕದಿಯಲು ಆಗದೇ ಇರುವಂತಹ ವಸ್ತುವಾಗಿದೆ. ಸಮಯವು ನಿಲ್ಲುವುದಿಲ್ಲ, ಬದಲಾಗುತ್ತಲೇ ಇರುತ್ತದೆ. ಆದರೆ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು, ನಿಂತಲ್ಲೇ ನಿಂತಿರುವುದು ನೀನು ಮಾತ್ರ. ಅಳುವುದಕ್ಕೆ ಹೋಗಬೇಡ, ತಾಳ್ಮೆಯಿಂದ ಭಗವಂತನನ್ನು ನಂಬು. ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ಅವನು ನಿನ್ನ ಬೆನ್ನ ಹಿಂದೆ ಇದ್ದೇ ಇರುತ್ತಾನೆ. ಜೀವನದಲ್ಲಿ ಸೋತು ಬೆಂದು ಹೋದಂತಹ ಜೀವ ದೇವರ ಮುಂದೆ ನಿಂತು ಸುರಿಸಿರುವಂತಹ ಕಣ್ಣೀರು ಯಾವತ್ತಿಗೂ ಕೂಡ ವ್ಯರ್ಥ ಆಗುವುದೇ ಇಲ್ಲ. ಅವರ ಕಣ್ಣೀರಿಗೆ ಕಾರಣ ಆದವರು ಯಾವತ್ತಿಗೂ ಕೂಡ ಉದ್ಧಾರ ಆಗುವುದೇ ಇಲ್ಲ. ಚಿಂತೆಯನ್ನು ಮಾಡುವುದಕ್ಕೆ ಹೋಗಬೇಡಿ, ತಾಳ್ಮೆಯಿಂದ ಕಾಯಿರಿ. ನಿಮ್ಮ ಎಲ್ಲ ನೋವಿಗೂ ಕೂಡ ತಕ್ಕ ರೀತಿಯ ಉತ್ತರ ಎನ್ನುವುದು ಕಾಲ ಸಮಯ ಎನ್ನುವುದು ಕೂಡಿ ಬಂದಾಗ ಸಿಕ್ಕೇ ಸಿಗುತ್ತದೆ. ಒಬ್ಬ ವ್ಯಕ್ತಿಗೆ ನಿಮ್ಮ ಮೇಲೆ ಇರುವಂತಹ ನಂಬಿಕೆ, ವಿಶ್ವಾಸ, ಪ್ರೀತಿಯಾಗಿರಬಹುದು, ಕರುಣೆ ಆಗಿರಬಹುದು ಬಂದಿದೆ ಅಂದರೆ ಅದು ಹಣ, ಆಸ್ತಿ, ಅಂತಸ್ತು, ಸೌಂದರ್ಯದಿಂದ ಬಂದಿರುವುದಿಲ್ಲ. ನಿಮ್ಮ ಮಾತಿನಿಂದ, ನಿಮ್ಮ ಗುಣದಿಂದ ಬಂದಿರುತ್ತದೆ ಹಾಗೂ ನಿಮ್ಮ ನಡವಳಿಕೆಯಿಂದ ಬಂದಿರುತ್ತದೆ. ಅಂತಹ ಒಂದು ವಿಶ್ವಾಸವನ್ನು ನೀವು ಗಳಿಸಿದಾಗ ಅದನ್ನು ಎಂದಿಗೂ ಕೂಡ ನೀವು ಕಳೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಯೋಚನೆಗಳನ್ನು ಮಾಡಿ ಜೀವನವನ್ನು ನಿರ್ವಹಿಸಬೇಕು. ಪ್ರತಿಯೊಂದು ಕಥೆಯಲ್ಲಿಯೂ ಕೂಡ ತನ್ನದೇ ಆಗಿರುವಂತಹ ತಿರುಳು ಎನ್ನುವುದು ಇದ್ದೇ ಇರುತ್ತದೆ. ಹಾಗೆಯೇ ನಿಮ್ಮ ಕಥೆ ಎನ್ನುವುದು ಬೇರೆಯವರಿಗೆ ಹೇಳುವಂತೆ ಇರಬೇಕೇ ವಿನಃ ನಿಮ್ಮ ಬಗ್ಗೆ ಎಂದಿಗೂ ಕೂಡ ಯಾರೂ ಕೂಡ ಮಾತನಾಡದೇ ಇರುವ ರೀತಿಯಲ್ಲಿ ಇರಲೇಬಾರದು. ಪ್ರತಿಯೊಂದು ಕತ್ತಲೆಯ ಮನೆಗೂ ಕೂಡ ಬೆಳಕಿನ ದಾರಿಗಾಗಿ ಒಂದಲ್ಲ ಒಂದು ಕಿಟಕಿ ಎನ್ನುವುದು ಇದ್ದೇ ಇರುತ್ತದೆ. ಅದೇ ರೀತಿಯಲ್ಲಿ ನಮ್ಮ ಕಷ್ಟದ ಜೀವನದಲ್ಲಿಯೂ ಕೂಡ ಸುಖದ ಒಂದು ದಾರಿಗಾಗಿ, ಸುಖದ ಒಂದು ಸನ್ನಿವೇಶಕ್ಕಾಗಿ ದಾರಿ ಎನ್ನುವುದು ಇದ್ದೇ ಇರುತ್ತದೆ. ಆ ದಾರಿ ಯಾವುದು ಎನ್ನುವುದನ್ನು ನಾವು ಕಂಡುಕೊಂಡಾಗ ಮಾತ್ರ ಜೀವನದಲ್ಲಿ ಅಂದುಕೊಂಡ ರೀತಿಯಲ್ಲಿ ಬದುಕುವುದಕ್ಕೆ ಸಾಧ್ಯವಾಗುವುದು. ಇಲ್ಲಿ ಯಾವುದು ಕೂಡ ಶಾಶ್ವತ ಅನ್ನುವುದು ಇಲ್ಲವೇ ಇಲ್ಲ. ನೀನು ಅನುಭವಿಸಿರುವಂತಹ ಪ್ರತಿ ನೋವು ನಿನಗೆ ಕಣ್ಣೀರಿನ ಪಾಠವನ್ನು ಹೇಳಿಕೊಡುತ್ತದೆ. ಎಚ್ಚರಿಕೆಯಿಂದ ಕುಳಿತುಕೊಳ್ಳಬೇಕು. ಕಣ್ಣೀರು ಮಾತ್ರ ನಿನ್ನನ್ನು ಬದಲಿಸುವಂತಹ ಶಕ್ತಿಯನ್ನು ಹೊಂದಿದೆ. ಕಷ್ಟಗಳು ಬಂದಾಗ ಸಹನೆ ಇದ್ದರೆ ಸಮಯವೂ ಕೂಡ ನಿನಗೆ ಸಹಕರಿಸುತ್ತದೆ. ಅದು ಒಂದು ವೇಳೆ ಸಹನೆಯನ್ನು ಕಳೆದುಕೊಂಡರೆ ಸಮಯವೇ ನಿನಗೆ ಸಮಸ್ಯೆಗಳನ್ನು ರವಾನಿಸುತ್ತದೆ. ಪದೇ ಪದೇ ಕೆಟ್ಟದ್ದೇ ಆಗುತ್ತಿದೆ, ಶತ್ರುಗಳು ತುಳಿದು ಬೆಳೆಯುತ್ತಾ ಇದ್ದಾರೆ ಎಂದು ಅಳಬೇಡ. ತುಳಿದವರನ್ನು ತುಳಿಯುವುದಕ್ಕೆ ಸಮಯಕ್ಕೆ ಗೊತ್ತಿದೆ. ಚಿಂತಿಸುವುದಕ್ಕೆ ಹೋಗಬೇಡ. ನಂಬಿಕೆಯನ್ನಿಡು ಭಗವಂತ ಶ್ರೀಕೃಷ್ಣ ಪರಮಾತ್ಮನ ಮೇಲೆ. ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ. ಮರಕ್ಕೆ ಬೇರು ಎನ್ನುವುದು ಎಷ್ಟು ಮುಖ್ಯವೋ ಹಾಗೆಯೇ ಮನುಷ್ಯನಿಗೆ ನಂಬಿಕೆಯೂ ಕೂಡ ಅಷ್ಟೇ ಮುಖ್ಯ. ಬೇರು ಇಲ್ಲವಾದರೆ ಮರ ಉಳಿಯುವುದಿಲ್ಲ, ನಂಬಿಕೆ ಇಲ್ಲವಾದರೆ ಸಂಬಂಧಗಳು ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಂಬಿಕೆ ಎನ್ನುವುದು ಗಟ್ಟಿಯಾಗಿ ಇರಬೇಕು. ಅಂದಾಗ ಮಾತ್ರ ಜೀವನದಲ್ಲಿ ಸಂಬಂಧ ಎನ್ನುವುದು ಗಟ್ಟಿಯಾಗಿ ಇರುವುದಕ್ಕೆ ಸಾಧ್ಯವಾಗುವುದು. ಅಂತಹ ಸಂಬಂಧಗಳನ್ನು ನೀವು ಬೆಳೆಸಿಕೊಳ್ಳಬೇಕು. ಒಬ್ಬರ ಮೇಲೆ ಒಬ್ಬರಿಗೆ ಅತಿಯಾದ ನಂಬಿಕೆ ಎನ್ನುವುದು ಇರಬೇಕು. ಖಂಡಿತವಾಗಿಯೂ ಕೂಡ ಆ ನಂಬಿಕೆಗೆ ದ್ರೋಹ ಬಗೆಯುವಂತಹ ಕೆಲಸವನ್ನು ಯಾರೂ ಕೂಡ ಮಾಡುವುದಕ್ಕೆ ಹೋಗಲೇಬಾರದು. ಅಂದಾಗ ಮಾತ್ರ ಒಂದು ಸಂಬಂಧ ಎನ್ನುವುದು ಗಟ್ಟಿಯಾಗಿ ಇರುವುದಕ್ಕೆ ಸಾಧ್ಯವಾಗುವುದು. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎಂದು ಹರಿಸುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಅಂತೇಳಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.